ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೈದರಾಬಾದ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಜಗನ್ ಮೋಹನ್ ರಾವ್ ಅವರನ್ನ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಈ ಬಂಧನದ ಹಿಂದೆ ಐಪಿಎಲ್ ಟಿಕೆಟ್ ಹಗರಣದ ದೊಡ್ಡ ಆರೋಪ ಕೂಡ ಕೇಳಿಬಂದಿದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡ ಇಂತಹದೊಂದು ಸ್ಫೋಟಕ ಆರೋಪವನ್ನ ಮಾಡಿದೆ. ಐಪಿಎಲ್ ಟಿಕೆಟ್ಗಳ ಮಾರಾಟದಲ್ಲಿ ಭಾರೀ ಹಗರಣ. ಹೈದರಾಬಾದ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಬಂಧನ. ಐಪಿಎಲ್ನ ಟಿಕೆಟ್ಗಳಲ್ಲಿ ಅವ್ಯವಹಾರ ಮಾಡಿದ ಆರೋಪದಲ್ಲಿ ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ ಮೋಹನ್ ರಾವ್ರನ್ನ ಸಿಐಡಿ ಅರೆಸ್ಟ್ ಮಾಡಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಐಪಿಎಲ್ 2025ರ ಆವೃತ್ತಿಯ ಹಲವು ಪಂದ್ಯಗಳು ನಡೆದಿದ್ದು, ಈ ಪಂದ್ಯಗಳಲ್ಲಿ ಟಿಕೆಟ್ ಮಾರಾಟದಲ್ಲಿ ಹಗರಣ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ ಮೋಹನ್ ರಾವ್ ಮತ್ತು ಸಂಸ್ಥೆಯ ಇತರೆ ಅಧಿಕಾರಿಗಳ ವಿರುದ್ಧ ಆರೋಪ ಕೇಳಿಬಂದಿದೆ. ವೈಯಕ್ತಿಕವಾಗಿ ಟಿಕೆಟ್ ಮಾರಾಟ ಮತ್ತು ಹೆಚ್ಚುವರಿ ಟಿಕೆಟ್ಗಳಿಗಾಗಿ ಐಪಿಎಲ್ ಫ್ರಾಂಚೈಸಿ ಸನ್ರೈಸರ್ಸ್ ಹೈದರಾಬಾದ್ ಮೇಲೆ ಜಗನ್ ಮೋಹನ್ ರಾವ್ ಒತ್ತಡ ಹಾಕಿದ್ರು ಎನ್ನಲಾಗಿದೆ. ಅಲ್ಲದೆ ಬ್ಲಾಕ್ ಮಾರ್ಕೆಟ್ನಲ್ಲಿ ಐಪಿಎಲ್ ಟಿಕೆಟ್ ಮಾರುವ ದುರುದ್ದೇಶದಿಂದ ಒತ್ತಡವನ್ನ ಹಾಕಿದ್ರು. ಎಸ್ಆರ್ಎಚ್ ಫ್ರಾಂಚೈಸಿಗೆ ಬೆದರಿಕೆ ಮತ್ತು ಬ್ಲಾಕ್ ಮೇಲ್ ಮಾಡಿದ ಆರೋಪ ಕೇಳಿ ಬಂದಿದೆ. ಇನ್ನು ಪಂದ್ಯಕ್ಕೂ ಮುನ್ನ ಕಾರ್ಪೊರೇಟ್ ಬಾಕ್ಸ್ ಲಾಕ್ ಮಾಡಿದ್ದಲ್ಲದೆ ಉಚಿತ ಟಿಕೆಟ್ಗಳನ್ನ ನೀಡುವಂತೆ ಎಸ್ಆರ್ಎಚ್ ತಂಡಕ್ಕೆ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಲಾಗಿದೆ. ಎಚ್ಸಿಎಗೆ 10% ಟಿಕೆಟ್ ಉಚಿತವಾಗಿ ನೀಡುವ ಒಪ್ಪಂದವಾಗಿತ್ತು. ಆದ್ರೆ ಹೆಚ್ಚು ಉಚಿತ ಟಿಕೆಟ್ ಮತ್ತು ಬ್ಲಾಕ್ ಟಿಕೆಟ್ ಸೇಲ್ಗಾಗಿ ಬೇಡಿಕೆ ಇಟ್ಟಿದ್ರು. ಇದು ಎಸ್ಆರ್ಎಚ್, ಎಚ್ಸಿಎ ಮತ್ತು ಬಿಸಿಸಿಐ ನಡುವಿನ ತ್ರಿಪಕ್ಷೀಯ ಒಪ್ಪಂದದ ಉಲ್ಲಂಘನೆ ಆಗಿದೆ ಅಂತ ಆರೋಪಿಸಲಾಗಿದೆ. ಇನ್ನು ತನಿಖೆಯಲ್ಲಿ ಜಗನ್ ಮೋಹನ್ ರಾವ್ ಅಧಿಕಾರ ದುರುಪಯೋಗ ಪತ್ತೆಯಾಗಿದ್ದು, ಎಸ್ಆರ್ಎಚ್ ಫ್ರಾಂಚೈಸಿಯ ಮೇಲೆ ಅನಗತ್ಯ ಒತ್ತಡ ಹೇರಿದ ಆರೋಪಗಳು ದೃಢಪಟ್ಟಿವೆ. ಹೀಗಾಗಿ ರಾವ್ ಮತ್ತು ಇತರೆ ಎಚ್ಸಿಎ ಅಧಿಕಾರಿಗಳ ವಿರುದ್ಧ ಸಿಐಡಿ ಎಫ್ಐಆರ್ ದಾಖಲಿಸಿದೆ. ಇನ್ನೊಂದೆಡೆ ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ ತನ್ನ ವಿರುದ್ಧದ ಆರೋಪಗಳನ್ನ ನಿರಾಕರಿಸಿದೆ. ಆದ್ರೆ ಮೂಲಗಳ ಪ್ರಕಾರ ಹೈದರಾಬಾದ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಜಗನ್ ಮೋಹನ್ ರಾವ್ ಬೆದರಿಕೆ ಮತ್ತು ಒತ್ತಡದ ಬಗ್ಗೆ ಎಸ್ಆರ್ಎಚ್ ಫ್ರಾಂಚೈಸಿ ಬಿಸಿಸಿಐಗೆ ತಿಳಿಸಿತ್ತು ಎನ್ನಲಾಗಿದೆ. ಬಿಸಿಸಿಐ ಮಧ್ಯ ಪ್ರವೇಶದ ಬಳಿಕ ಎಸ್ಆರ್ಎಚ್ಗೆ ಸಂಪೂರ್ಣ ಸಹಕಾರ ನೀಡೋದಾಗಿ ಎಚ್ಸಿಎ ಒಪ್ಪಿತ್ತು ಅಂತ ವರದಿಯಾಗಿದೆ. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.